ನೀಟ್ ಪರೀಕ್ಷೆಯಲ್ಲಿ ವಿಜಯಪುರದ ನಿಖಿಲ್ ಮಹತ್ವದ ಸಾಧನೆಯನ್ನು ಮಾಡಿದ್ದಾರೆ. ಹಾಗಾಗಿ ನಿಖಿಲ್ ಮನೆಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. ನೀಟ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಪಡೆದ ವಿಜಯಪುರದ ವಿದ್ಯಾರ್ಥಿ ನಿಖಿಲ್. ವಿಜಯಪುರದ ನಿಖಿಲ್ ಸೊನ್ನದ ಸಾಧನೆಗೆ ಕುಟುಂಬದಲ್ಲಿ ಸಂಭ್ರಮ. ನಿಖಿಲ್ಗೆ ಆರತಿಯನ್ನ ಬೆಳಗಿ ಸಿಹಿಯನ್ನ ತಿನ್ನಿಸಿದ್ದಾರೆ ತಂದೆ ತಾಯಿ. ರಾಜ್ಯಕ್ಕೆ ಮೊದಲ ರ್ಯಾಂಕು, ರಾಷ್ಟ್ರ ಮಟ್ಟದಲ್ಲಿ 17ನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ ನಿಖಿಲ್. ಮಗನ ಸಾಧನೆಗೆ ಶ್ರಮಕ್ಕೆ ಫಲ ಸಿಕ್ಕಿದೆ ಅಂತ ಹೇಳಿ ಪೇರೆಂಟ್ಸ್ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿ ಇತ್ತು ಸಂಭ್ರಮ ಅನ್ನೋದನ್ನು ನೀವು ಕೂಡ ನೋಡ್ತಾ ಇದ್ದೀರಿ. ನನ್ನ ಈ ಸಾಧನೆಗೆ ನನ್ನ ಪೋಷಕರು ಕಾರಣ, ನನ್ನ ಸೀನಿಯರ್ಸ್ ಕಾರಣ ಅಂಥೇಳಿ ನಿಖಿಲ್ ಕೂಡ ಮಾತನಾಡಿದ್ದಾರೆ. ದೊಡ್ಡ ಡಾಕ್ಟರ್ ಆಗಬೇಕು ಅನ್ನುವಂತಹ ಕನಸನ್ನು ಇಟ್ಕೊಂಡಿದ್ದೇನೆ ಅಂತ ಹೇಳಿ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ನೀಟ್ ಫಲಿತಾಂಶ ಇದೀಗ ಪ್ರಕಟವಾಗಿದೆ. ಇದರಲ್ಲಿ ವಿಜಯಪುರದ ಬಾಲಕ ಏನಂದ್ರೆ ಸಾಧನೆ ಮಾಡಿದಾನೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಮಾತಾಡಲಿಕ್ಕೆ ಏನು ಸಾಧನೆ ಮಾಡಿದಂಥ ನಿಖಿಲ್ ಜೊತೆಗಿನ ಅವರ ಸಂಪೂರ್ಣವಂಥ ಕುಟುಂಬ ನಮ್ಮೊಟ್ಟಿಗೆ ಇದೆ. ಹಾಗೆ ಮೊದಲನೇದಾಗಿ ಅವ್ರ ತಂದೆನ ಮಾತಾಡ್ಸೋಣ, ಯಾವ ರೀತಿ ಖುಷಿಯಾಗಿದೆ ಅಂಥೇಳಿ. ಸರ್, ಮಗನ ಈ ಸಾಧನೆಗೆ ಏನು ಹೇಳಿಕೆ ಇಷ್ಟಪಡ್ತೀವಿ? ನನ್ನ ಮಗ ಇಡೀ ಈ ಸ್ಟೇಟಿಗೆ ನೀಟ್ ಎಕ್ಸಾಮಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ. ಅಲ್ಲದೆ ಆಲ್ ಇಂಡಿಯಾ ರ್ಯಾಂಕಲ್ಲಿ 17th. ಇದನ್ನು ನಾನು ಕೇಳಿ ಅತ್ಯಂತ ನನಗೆ ಸಂತೋಷ ಆಗಿದೆ. ನನಗೆ ಈ ಶಬ್ದದಲ್ಲಿ ಹೇಳುವಷ್ಟು, ಯಾಕಂದರೆ ಇಟ್ಸ್ ಅನ್ಇಮ್ಯಾಜಿನೇಬಲ್ ದಟ್ ನನ್ನ ಮಗ ಈ ಥರ ಬರ್ತಾನೆ ಅಂದ್ಕೊಂಡು ನಾನು ಯಾವಾಗಲೂ ಅಂದ್ಕೊಂಡಿರಲಿಲ್ಲ. ಬಟ್ ಹಿ ವಾಸ್ ಗುಡ್ ಎಟ್ ಸ್ಟಡಿ ಆ್ಯಂಡ್ ದ್ಯಾಟ್ಸ್ ಆಲ್. ಆ್ಯಂಡ್ ನನಗೆ ತುಂಬ ಒಂಥರ ಹೆಮ್ಮೆ ಅಥವಾ ಗೌರವ ಅನ್ನಿಸ್ತಾ ಇದೆ. ನಾವು ಓಕೆ, ಈಗ ಹಾಗೆ ಅದೇ ರೀತಿ ಆ ನಿಖಿಲ್ ಇದಾಗಿದೆ. ನಿಖಿಲ್ ಮಾತಾಡ್ಸೋಣ. ನಿಖಿಲ್ ಯಾವ ರೀತಿ ಅಂದರೆ ಈ ಒಂದು ಸಾಧನೆ ಮಾಡಲಿಕ್ಕೆ ಏನು ಇನ್ಸ್ಪಿರೇಷನು, ಜೊತೆಗೆ ಯಾವ ರೀತಿ ಸ್ಟಡೀಸ್ ಮಾಡ್ತಾ ಇದ್ರಿ ಅಂತ? ಇನ್ಸ್ಪಿರೇಷನ್ ಅಂದರೆ ನಮ್ಮ ಅಪ್ಪನೇ ದೊಡ್ಡ ಇನ್ಸ್ಪಿರೇಷನ್ ಆಗಿದ್ದರು. ಅವರು ಹೇಗೆ ಪೇಷಂಟ್ಗಳಿಗೆ ನೋಡ್ತಿದ್ರು ಮತ್ತು ಅವರು ಆಪ್ರೇಷನ್ ಯಾವ ಥರ ಮಾಡ್ತಿದ್ರು, ಅದೇ ನನಗೆ ಒಂದು ದೊಡ್ಡ ಇನ್ಸ್ಪಿರೇಷನು ಮೆಡಿಸಿನ್ ಪರ್ಸ್ಯೂ ಮಾಡೋದಕ್ಕೆ. ಸ್ಟಡೀಸಲ್ಲಿ ಇನ್ಸ್ಪಿರೇಷನ್ ಅಂದರೆ ನಮ್ಮ ಸೀನಿಯರ್ಸ್ ಭಾಳ ಇನ್ಸ್ಪಿರೇಷನ್ ಇದ್ದರು. ಯಾಕಂದರೆ ಅವರು ಚೆನ್ನಾಗಿ ಓದ್ತಿದ್ರು ಮತ್ತು ಅವರು ಟಿಪ್ಸ್ ಎಲ್ಲ ಕೊಡ್ತಿದ್ರು. ಮತ್ತು ನಮ್ಮ ಟೀಚರ್ಸು ಭಾಳ ಮೋಟಿವೇಟ್ ಮಾಡ್ತಿದ್ರು ನಮಗೆ. ಅದು ಕೂಡ ನನಗೆ ಭಾಳ ಇದು ಮಾಡಿದೆ, ಹೆಲ್ಪ್ ಮಾಡಿದೆ. ಮತ್ತು ನಾನೇನು ಹೇಳಬೇಕಂದ್ರೆ, ನಮ್ಮ ಸ್ಕೂಲದ್ದು ಒಂದು ಮೋಟೋ ಇತ್ತು. ಅಂದರೆ ಅದು ಏನಿತ್ತಂದರೆ ಶ್ರಮ ಏವ ಜಯತೆ ಅಂತ. ಅದು ಏನಂದರೆ ಹಾರ್ಡ್ ವರ್ಕ್ ಅಲ್ಲೊಂದು ಸಕ್ಸೀಡ್ಸ್ ಅಂತ. ಸೊ ಅದು ಬೇಸಿಕ್ ಇದೆ. ನೀವು ಯಾವ್ದು ಬೇಕಾದ ಪ್ರೊಫೆಷನ್ ಏನು ಬೇಕಾದ ತೊಗೊಂಡ್ರು ಹಾರ್ಡ್ ವರ್ಕ್ ಇರಲಾರ್ದೆ ಯಾವ ಟ್ಯಾಲೆಂಟ್ ಇದ್ರೂ ಅದು ಇದು ಆಗೋಲ್ಲ. ಅದು ಒಂದಿದೆ. ಮತ್ತು ನಾನು ಸ್ಟಡಿ ಹೇಗೆ ಮಾಡಿದ್ದೆ ಅಂದರೆ, ಮೇನ್ಲಿ ಐ ಡಿಡ್ಂಟ್ ಯೂಸ್ ಟು ಗೋ ಬಿಹೈಂಡ್ ನಾರ್ಮಲ್ ಪ್ರಾಬ್ಲಮ್ ಸಾಲ್ವಿಂಗ್. ಲೈಕ್ ಯು ಗೆಟ್ ಸಮಥಿಂಗ್ ಆ್ಯಂಡ್ ಯು ಸ್ಟಾರ್ಟ್ ಸಾಲ್ವಿಂಗ್ ಅ ಪ್ರಾಬ್ಲಮ್. ನಾ ಹಂಗೆ ಮಾಡ್ತಿದ್ದಿಲ್ಲ. ಏನೇ ಓದಿದ್ರೂ ಅದನ್ನು ಮನಸ್ಸು ಕೊಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದನ್ನು ಹೆಂಗೆ ನಾ ಇಂಪ್ಲೈ ಮಾಡತ್ತೀನಿ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೆ ನಾನು ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಿದ್ದೆ. ಆಗ ಮಾಡಿದಾಗ ಆ ಪ್ರಾಬ್ಲಮ್ ಹೌದಪ್ಪ, ಈ ಮುಂದೆ ರಿಯಲ್ ಲೈಫ್ ಅವ್ರ ಪ್ರಾಬ್ಲಮ್ಸು ಹೆಂಗಿರ್ತಿದ್ದು ಅಂದರೆ ರಿಯಲ್ ಲೈಫ್ ಸಿಚುವೇಶನ್ಸೇ ಕ್ರಿಯೇಟ್ ಮಾಡ್ತಿದ್ದು. ಸೊ ನನಗೇನು ಅನಿಸ್ತಿತ್ತು ಅಂದರೆ ಇದು ನಾರ್ಮಲ್ ಐತಲ್ಲ, ಯಾಕಂದರೆ ನಾನು ಆಲ್ರೆಡಿ ಇದು ಮಾಡ್ಕೊಂಡಿದ್ದೆ. ಸೊ ಮುಂದೆ ಏನು ಮಾಡ್ಬೇಕಂತ ಮಾಡಿದ್ರಿ? ಈಗ ನೀಟಲ್ಲಿ ಈ ರೀತಿ ಒಂದು ರ್ಯಾಂಕಿಂಗ್ ತೊಗೊಂಡಿದ್ರಿ, ಮುಂದೆ ಯಾವ ಒಂದು ಫೀಲ್ಡಿಗೆ ಹೋಗಬೇಕು ಅಂತ? ಮುಂದೆ ನಾನು ನ್ಯೂರೋ ಸರ್ಜರಿ ಇದು ಮಾಡಬೇಕಂದಿನಿ. ಫಸ್ಟ್ MBBS ಮಾಡಬೇಕು. ಅದನ್ನು ಏಮ್ಸ್ ಡೆಲ್ಲಿಯಲ್ಲಿ ಮಾಡಬೇಕಂತ ಆಸೆ ಇದೆ. ಹಾಗೂ ಮತ್ತು ನನಗೆ ಮೆಡಿಸಿನಲ್ಲಿ ಎಂಟರ್ಪ್ರಿನರ್ಶಿಪ್ ಅಂತ ಮಾಡೋದಿದೆ. ಮತ್ತು ಮೆಡಿಸಿನಿಗೆ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡಬೇಕಂತ ಅಂತೆ. ಈಗ ಅವ್ರ ತಾಯಿ ಕೂಟ ನಮ್ಮ ಜೊತೆ ಮೀನಾಕ್ಷಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಮೊದಲನೇದಾಗಿ ಮಗನ ಈ ಸಾಧನೆಗೆ ಏನು ಹೇಳಿಕೆ? ತುಂಬ ಖುಷಿ ಆಗ್ತಾಯಿದೆ. ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ತಂದೆ ತಾಯಿಗೆ ಖುಷಿಯಾಗೋದಕ್ಕಿಂತ ಮಗ ಏನೋ ಮಾಡಿದರೆ, ಯಾರದೇ ಮಕ್ಕಳು ಮಾಡಿದ ತಕ್ಷಣವೇ ಅವ್ರು ಏನೇ ಅಚೀವ್ ಮಾಡಿದ್ರು ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ ಅನ್ನುವಂಥ ಖುಷಿ ಅದನ್ನು ಎಲ್ಲಿಂದನೂ ಬರೋದಿಲ್ಲ. ಅದು ಆ ಖುಷಿ ಎಕ್ಸ್ಪೀರಿಯನ್ಸೇ ಬೇರೆ.